ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಂಪುಟ ಸರ್ಕಸ್ ಪಾರ್ಟ್ 2 ನಡೀತಾ ಇದೆ. ಈಗ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಅಂತ ಹೇಳೋಣ. ಇದು ಡೆಲ್ಲಿಲೇ ಬಿಡು ಬಿಟ್ಟಿದ್ದಾರೆ ಒಂದಷ್ಟು ಜನ ಶಾಸಕರು. ಡಿ.ಕೆ. ಸಂಪುಟ ರಚನೆಗೆ ಮುಹೂರ್ತ ಏನಾದರೂ ಕೂಡಿ ಬಂತ? ಬುಧವಾರ ಅಥವಾ ಗುರುವಾರ ನೂತನ ಸಚಿವರ ಪದಗ್ರಹಣ ಆಗುವ ಸಾಧ್ಯತೆ ಇದೆ. ರಾಜ್ಯ ನಾಯಕರೊಂದಿಗೆ ಹೈಕಮಾಂಡ್ ಮಹತ್ವದ ಚರ್ಚೆ ಮಾಡ್ತಾ ಇದೆ. ತಮ್ಮದೇ ಪಟ್ಟಿ ಹಿಡಿದು ಡೆಲ್ಲಿಗೆ ಬಂದಿಳಿದಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಮಧ್ಯಾಹ್ನ ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಡೆಲ್ಲಿಗೆ ಬರ್ತಾರೆ. ಇವತ್ತು ರಾತ್ರಿನೇ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತಾ ಅಂತ ನೋಡಿ. ಆ ಕಡೆ ಹೈಕಮಾಂಡ್ನಿಂದಲೂ ಮತ್ತೊಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಇವರದೊಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎರಡನ್ನೂ ಪರಿಶೀಲನೆ ಮಾಡಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಫೈನಲ್ ಔಟ್ಪುಟ್ ಯಾರ ಹೆಸರು ಇರುತ್ತೆ ಅಂತ ಇವತ್ತು ಅಥವಾ ನಾಳೆ ಸಂಪುಟ ಪಟ್ಟಿ ಫುಲ್ ಫೈನಲ್ ಆಗಬಹುದು. ರಾಜಕೀಯ ಅಂದ್ರೇನೆ ಹಾಗೆ, ಯಾವಾಗ ಏನು ಬೇಕಾದರೂ ಆಗಬಹುದು, ಅನಿರೀಕ್ಷಿತ ಬೆಳವಣಿಗೆಗಳಾಗಬಹುದು. ಹೈಕಮಾಂಡ್ ನಾಯಕರು ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಾತುಕತೆಯಲ್ಲಿ ರೆಡಿಯಾದಂತಹ ಮತ್ತೊಂದು ಪಟ್ಟಿ ರೆಡಿ ಇದೆ. ಅದರ ಸಹಿತವೇ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಲ್ಯಾಂಡ್ ಆಗಿದ್ದಾರೆ. ಇವಾಗ ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಪಿಸಿಸಿ ಅಧ್ಯಕ್ಷರು ಬಿ.ಕೆ. ಹರಿಪ್ರಸಾದ್ ಅವರು ಬರ್ತಾರೆ, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಬರ್ತಾರೆ. ಸೊ ಅವ್ರು ಬಂದ ನಂತರ ಇವತ್ತು ಸಂಜೆನೇ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಬಹುದು. ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲೇ ಫೈನಲ್ ಆಗಬಹುದು. ಇವತ್ತು ರಾತ್ರಿನೇ ಆ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿದ್ರೂ ಮಾಡಬಹುದು, ಇಲ್ಲ ನಾಳೆ ಆಗಬಹುದು. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಅದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನ ನೋಡಿ ನಾನು ಸಹ ಸಿದ್ದರಾಮಯ್ಯರ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು ಎಂಪಿಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ರೆ ನಿಮ್ಮ ಸ್ನೇಹಿತರಿಗೆ ತೆಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು, ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಎಲ್ಲ ಊಹಾಪೋಹಗಳು ಮತ್ತೆ ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದ್ರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನೇ ಕೇಳಿದ್ರೆ ಬಹಳ ಒಳ್ಳೆಯದು. ಡೆಲ್ಲಿಗೆ ಹೋಗ್ತಾ